ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪುರುಷೋತ್ತಮ್. ಇವತ್ತು ನಮ್ಮ FDC ಟೀಮ್ನ ನಿಮಗೆ ಪರಿಚಯ ಮಾಡ್ಕೊಡ್ತಾ ಹೋಗ್ತೀನಿ. ಕನಕೋತ್ಸವ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಅಂತ, ನಮ್ಮ ಡ್ಯಾನ್ಸ್ ಕ್ಲಾಸ್ ಹೇಗಿದೆ, ಮತ್ತು ಪ್ರಾಪರ್ಟೀಸ್ಗಳು ಹೇಗೆ ಮಾಡ್ತಿದ್ದಾರೆ, ಮತ್ತು ನಮ್ಮ ಟೀಮ್ ಮೆಂಬರ್ಸ್ ಏನು ಮಾಡ್ತಿದ್ದಾರೆ. ಇನ್ನೂ ಬಂದು 4 days ಇದೆ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಮತ್ತು ಪ್ರಾಪರ್ಟೀಸ್ ಎಲ್ಲ ರೆಡಿ ಮಾಡ್ತಿದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ ಏನು ಅಂತ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಇವತ್ತಿನ ಬ್ಲಾಗಲ್ಲಿ. ಬನ್ನಿ FDC ಕನಕಪುರನ ಮೀಟ್ ಮಾಡಿಸ್ತಾ ಹೋಗೋಣ. ಮೊದಲಿಗೆ ಬಂದು ಹನುಮಾನ್ ಗದೆ ಪ್ರಿಪೇರ್ ಆಗ್ತಿದೆ, ಹೇಗಾಗ್ತಿದೆ ಮತ್ತೆ ಅದನ್ನ ಕೇಳ್ತಾ ಹೋಗೋಣ. ನಮ್ಮ ಸಾನು ಮತ್ತೆ ಅಲೈನ್ ಮತ್ತೆ ಮಾನಿಯಾ ಇಬ್ರು 3 ಜನನು ಕೂಡ ಪೈಂಟ್ ಹೊಡಿತಾ ಇದಾರೆ. ಹೇಗೆ ಹೊಡಿತಾ ಇದ್ದೀರಾ ತಿಳ್ಕೊಳ್ಳೋಣ. ಎಷ್ಟು ಅವರ್ ಹೊಡಿತಾ ಇದ್ದೀರಾ? ಬೆಳಗ್ಗೆ ಎಷ್ಟು ಗಂಟೆಗೆ ಬಂದ್ರಿ? ಎಲ್ಲ ತಿಂಡಿ ಮಾಡಿದ್ರಾ? ಚೆನ್ನಾಗಿ ನಡೀತಾ ಇದೆಯಾ? ಫುಲ್ ಜೋಶಲ್ಲಿ ಮಾಡ್ತಿದ್ದೀರಾ? ಹೊಡಿತೀರಾ ಕಪ್ಪೀಸಲ್ಲಿ? ಪಕ್ಕ ಡಬಲ್ ಡುಮಿಲ್ ಡಕ್ಕ ಕಪ್ ಹೊಡಿ ಪಕ್ಕ. ಡ್ಯಾನ್ಸ್ ಕ್ಲಾಸ್ ಒಳಗಡೆ ಎಂಟ್ರಿ ಕೊಟ್ಟು ಯಾರ್ಯಾರು ಏನೇನು ಮಾಡ್ತಿದ್ರೆ ನಿಮ್ಗೆಲ್ಲ ತೋರಿಸ್ತಾ ಹೋಗ್ತೀನಿ. ಪೂರ್ತಿ ಎಲ್ಲ ಪ್ರಾಪರ್ಟೀಸ್ಗಳು ರೆಡಿ ಆಗ್ತಾ ಇದೆ. ಫಸ್ಟಿಗೆ ಯಾರನ್ನ ಮಾತಾಡ್ಸೋಣ? ನಮ್ಮ ಅಕ್ಷಯ್ ಅವ್ರನ್ನ. ಏನೋ ಮಾಡ್ತಿದ್ದೀರಾ ಅಕ್ಷಯ್? ಏನು ಮಾಡ್ತಿದ್ದೀರಾ? ಸರ್, ಈಗ ಶ್ರೀರಾಮ್ ಒಂದು ಕಟಿಂಗ್ ಮಾಡ್ತಾ ಇದ್ದೀವಿ. ಎಷ್ಟು ದಿನ ಮಾಡ್ತಿದ್ದೀರಾ ಇದು? ಸರ್, ಆ್ಯಕ್ಚುಲಿ ಈ ಪ್ರೋಸೆಸ್ ಬಂದು 15 days ಇಂದ ಆಗ್ತಿದೆ. ಓಕೆ, ಸೂಪರ್. ಮಾಸ್ಟರ್ ದರ್ಶನ್ ಅವರು ಪ್ರಾಪರ್ಟೀಸ್ ರೆಡಿ ಮಾಡ್ತಿದ್ದಾರೆ. ಹೇಗಿದೆ ಪ್ರಿಪ್ರೇಷನ್? ದರ್ಶನ್ ಮುಂದೆ ನೋಡ್ಕೊಂಡು ಮಾತಾಡಿ. ಹಾಂ ಸರ್, ಎಲ್ಲ ಚೆನ್ನಾಗಿ ನಡೀತಿದೆ. ನಾವಿವಾಗ ರಾಮಂದು ಬಿಲ್ ರೆಡಿ ಮಾಡ್ತಾ ಇದ್ದೀವಿ. ಹಾಂ, ನೋಡೋಣ ಹೇಗೆ ಬರುತ್ತೆ ಏನು ಅಂತ. ಸಾಂಗ್ ಎಲ್ಲ ರೆಡಿನಾ? ಸಾಂಗ್ ಎಲ್ಲ ರೆಡಿ ಆಗಿದೆ. ಪ್ರಾಪರ್ಟೀಸ್ ರೆಡಿನಾ? ಪ್ರಾಪರ್ಟೀಸ್ ರೆಡಿ ಆಗಿದೆ. ಕಾಸ್ಟ್ಯೂಮ್ಸ್ ರೆಡಿನಾ? ಕಾಸ್ಟ್ಯೂಮ್ಸ್ ರೆಡಿ ಆಗಿದೆ. ಕಾಸ್ಟ್ಯೂಮ್ ರೆಡಿ ಮಾಡಿರೋ ದೇವಿಕಾ ಅಂಡ್ ದಿವ್ಯಕಾ ಅಲ್ಲಿದ್ದಾರೆ. ಓಕೆ, ಅವ್ರನ್ನ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸೋಣ. ಹಾಯ್, ಎಲ್ರಿಗೂ ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ FDC ತಂಡಕ್ಕೆ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳುತ್ತಾ, ನೋಡಿ ಇದೇ ನಮ್ಮ ಕ್ಲಾಸು. ಎಲ್ಲ ಡ್ಯಾನ್ಸ್ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾ ಇದ್ದಾರೆ, ಇಲ್ಲಿ ಪ್ರಾಪರ್ಟೀಸ್ಗಳು ಮಾಡ್ತಾ ಇದ್ದಾರೆ. ಫುಲ್ ಪ್ರಾಪರ್ಟೀಸ್ ಎಲ್ಲ ಪ್ರಿಪೇರ್ ಆಗಿ ರೆಡಿ ಆಗಿದೆ. ಎಂತಕ್ಕೆ ಅಂತ ಹೇಳ್ತಾ ಹೋಗ್ತಿದ್ದೀನಿ. ಕನಕೋತ್ಸವ 26. ಎಲ್ಲರೂ ಬನ್ನಿ, ನಮಗೆ ಸಪೋರ್ಟ್ ಮಾಡಿ, ನಮ್ಮನ್ನ ಗೆಲ್ಸ್ಕೊಡಿ ಅಂತ ಕೇಳ್ಕೊಳ್ತೀನಿ. 2023ರಿಂದ ಇವ್ರ ಹತ್ರನೇ ನಾವು ಕಾಸ್ಟ್ಯೂಮ್ಸ್ ಮಾಡ್ತಾ ಇರೋದು. FDC ಟೀಮು ದಿವ್ಯಾಕಾ ಅಂತೇಳಿ ಕಾಸ್ಟ್ಯೂಮ್ಸ್ ಒಲೇರಿ ಅಂದ್ಬಿಟ್ಟು ಹೆವಿ ರೋದ್ನೆ ಕೊಟ್ಟು ಮನೆ ಹತ್ರ ಹೋಯ್ತಾ ಇದ್ದೋ. ನೋಡಿ, ಮಿಷಿನೇ ತಂದ್ಬಿಟ್ಟು ಇಲ್ಲಿ ಇಕ್ಕೊಂಬಿಟ್ಟಿದ್ದೀವಿ. ತುಂಬ ಚೆನ್ನಾಗಿ ಹೊಲಿತಾ ಇದ್ದಾರೆ. ಬಟ್ ನಾವು ಕೊಡೋ ರೋದ್ನೆಗೆ ಪಾಪ ಅವರು ಹತ್ತೆ ಬಿಟ್ಟವ್ರೆ. ಆ ಲೆವೆಲಿಗೆ ರೋದ್ನೆ ಕೊಟ್ಟಿದ್ದೀವಿ. ಪಾಪ ಅವ್ರ ಒಪಿನಿಯನ್ ಏನಂತ ಕೇಳೋಣ. ಗಿರೀಶ್ ಅವ್ರು ತಿಳಿಸ್ಕೊಡ್ತಾರೆ ಕಾಸ್ಟ್ಯೂಮ್ ಡಿಸೈನ್ ಹೇಗೆ ನಡೀತಿದೆ ಹೇಳಿ. ತುಂಬ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಅವರು ನಮ್ಮ ಟೀಮಿನ ಇದ್ದಿನ ಸ್ಟೂಡೆಂಟ್ ಮದರ್ ಅನ್ನೋದಕ್ಕಿಂತ ನಮ್ಮ ಟೀಮಲ್ಲಿ ಒಬ್ರು ಆಗಿದ್ದಾರೆ. ಸೊ ಅವರನ್ನು ನಮ್ಮ FDC ತಂಡದಲ್ಲಿ ಕಾಸ್ಟ್ಯೂಮ್ ಹೊಲ್ಕೊಂಡಿರೋರಿಗೆ ತುಂಬ ಧನ್ಯವಾದಗಳ ಕೃತಜ್ಞತೆಗಳನ್ನ ನಾನು ಸಲ್ಲಿಸೋಕೆ ಇಷ್ಟಪಡ್ತೀನಿ. ಇವ್ರ ಮುಖದಲ್ಲಿ ನಾವು ನೋಡ್ತಾ ಹೋಗ್ತಿದ್ರೆ ಲಾಸ್ಟ್ ಟೈಮು ಕಾಳಿನೇ ಬಂದಾಯಿದ್ರು. ಈ ವರ್ಷ ಒಳ್ಳೆ ದೇವ್ರ ಥರನೇ ಬಂದು ನಮಗೆ ದೇವ್ರ ಕಾಸ್ಟ್ಯೂಮ್ಸ್ ಎಲ್ಲ ಹೊಲಿತಾ ಇದ್ದಾರೆ. ತುಂಬ ಖುಷಿ ಆಯಿತು. ಅವರ ಒಪಿನಿಯನ್ ಕೇಳೋಣ. ಥ್ಯಾಂಕ್ ಯು FDC ಟೀಮ್, ನನಗೊಂದು ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಏನಾದರೂ ನಿಮ್ಮ FDC ಟೀಮಲ್ಲಿ ನನ್ನೊಬ್ಬನಾಗಿ ಆಯ್ಕೆ ಮಾಡಿರೋದಕ್ಕೆ ನಾನು ತುಂಬ ಖುಷಿ ಆಗ್ತಿದೆ. ಇದೇ ಥರ ಇರೋಣ, ಮುಂದಕ್ಕೆ ಹಿಂಗೆ ಇದು ಮಾಡ್ಕೊಂಡು ಹೋಗೋಣ. ನಮ್ಮನ್ನು ಈ FDC ಟೀಮ್ನ ಗೆಲ್ಲಿಸಿ ಅಂತ ಕೇಳ್ಕೊತ ಎಲ್ಲರೂ ಬನ್ನಿ ಕನಕೋತ್ಸವಕ್ಕೆ ಭಾಗವಹಿಸಿ, ನಮ್ಮ ಟೀಮ್ನ ಗೆಲ್ಲಿಸ್ಕೊಡಿ. ಥ್ಯಾಂಕ್ ಯು ದಿವ್ಯಾಕಾ. ನಾವು ರೋದನೆ ಕೊಡ್ತಾ ಇರ್ತೀವಿ, ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಬೇಡಿ. ದೇವಿಕಾ ಅವರು ಕಾಸ್ಟ್ಯೂಮ್ ಡಿಸೈನ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೂರ್ಯ ಚಕ್ರ ಬರೀತಾ ಇದ್ದಾರೆ. ಸೊ ಹಾಗಾಗಿ ದೇವಿಕಾ ಬಂದು 2023ರಲ್ಲಿ ನಮ್ಮ ಫಸ್ಟ್ ಡ್ಯಾನ್ಸಲ್ಲಿ ಬಂದು ಮಾಡಿದ್ರು. 100ಗೆ 200% ಸ್ಪೀಡಾಗಿ ಐತೆ ಡ್ಯಾನ್ಸು. ಸೊ ಅವ್ರ ಸ್ಪೀಡ್ಗೆ ಯಾರು ಹಿಡಿಯೋಕೆ ಆಯ್ತಾ ಇಲ್ಲ. ಸೊ ಅದೇ ಥರ ಸ್ಪೀಡಾಗಿ ಕೆಲಸ ಮಾಡಿ ಅಂತ ಸ್ಪೀಡಾಗಿ ಕೆಲಸ ಕೊಟ್ಟಿದ್ದೀವಿ. ದೇವಿಕಾ ಹೇಳಿ. ಇಲ್ಲ, ಈ ಡ್ಯಾನ್ಸ್ ಕ್ಲಾಸಲ್ಲಿ ನಾವು ಫಸ್ಟ್ ಬಂದಾಗ ಏನು ಅನ್ಕೊಂಡಿದ್ದೆ, ಬಟ್ ಬಂದ್ಮೇಲೆ ಎಲ್ಲ ಗೊತ್ತಾಯಿತು. ಎಲ್ಲರೂ ತುಂಬ ಎಫರ್ಟ್. ಡ್ಯಾನ್ಸ್ ಮಾಸ್ಟರ್ ಗಿರೀಶ್ ರವರು ನೋಡಿ, ಇವರೇ ನಮ್ಮ ಡ್ಯಾನ್ಸ್ ಮಾಸ್ಟರ್ ಗಿರೀಶ್. 2012ರಿಂದ ಇಲ್ಲಿವರೆಗೂ ಕನಕೋತ್ಸವ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಮತ್ತೆ ಟೀಮು ಬಿಲ್ಡ್ ಮಾಡಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ, ಅವರ ಪರಿಚಯ ಮಾಡ್ಕೊಳ್ಳೋಣ. ಫಸ್ಟು ಮಿಸ್ಟರ್ ಡ್ಯಾನ್ಸ್ ಮಾಸ್ಟರ್ ಗಿರೀಶ್ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಇವತ್ತಿನ ನಿಮ್ಮ ಡ್ಯಾನ್ಸ್ ಟೀಮು ಎಷ್ಟು ಪ್ರಿಪೇರ್ ಆಗಿದೆ, ಮತ್ತೆ ಇನ್ನು 4 ದಿನ ಟೈಮ್ ಅಷ್ಟೇ ಇರೋದು. ಸೊ ಏನೇನು ಪ್ರಿಪ್ರೇಷನ್ಸ್ ಆಗಿದೆ ಆಲ್ರೆಡಿ? ಇವಾಗ ಆಲ್ಮೋಸ್ಟ್ ಎಲ್ಲ ಒಂದು 80% ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು 20% ಅಷ್ಟು ಬಾಕಿ ಇದೆ. ಅದನ್ನು ಮಾಡ್ತಾ ಇದ್ದೀವಿ ಪುರುಷೋತ್ತಮ ಅವರವರೇ. ನೋಡಿ, ನೀವು ಹೇಗೆ ನೋಡ್ತಾ ಇದ್ದೀರಲ್ಲ, ನೋಡಿ ತುಂಬಾ ಚೆನ್ನಾಗಿದೆ ಪ್ರಾಪರ್ಟೀಸ್ಗಳೆಲ್ಲ. ಅಲ್ಲಿ ಕಾಸ್ಟ್ಯೂಮ್ ಫುಲ್ ಕಾಸ್ಟ್ಯೂಮ್ ಡಿಸೈನ್ ನಡೀತಾ ಇದೆ, ಮತ್ತೆ ಪ್ರಾಪರ್ಟೀಸ್ ಎಲ್ಲ ರೆಡಿ ಆಗಿದೆ. ಎಂಬ್ರಾಯ್ಡಿಂಗ್ ವರ್ಕ್ ಎಲ್ಲ ನಡೀತಾ ಇದೆ. ಸೊ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಮಕ್ಕಳೆಲ್ಲ. ಇದವರೆಲ್ಲ ಬೆಂಗಳೂರೇ ಕರ್ಸಿರೋದಾ ಇಲ್ಲ ಇಲ್ಲಿಯವರೇ ಮಾಡ್ತಿರೋದಾ ನೀವು? ನಾವೆಲ್ಲ ನಮ್ಮ ಓನ್ ಕ್ರಿಯೇಷನ್ ಇಂದ ಮಾಡ್ತಾ ಇದೀವಿ ಸರ್. ಇದನ್ನೆಲ್ಲ ನಾವು
ನೋಡಿ ಇದು ಪ್ರಾಪರ್ಟೀಸ್ ಇದೆಲ್ಲ ರೆಡಿ ಮಾಡಿರೋದು, ಈಗ ಇನ್ನೂ ಮಾಡೋದಿದೆ, ಮಾಡ್ತಾ ಇದ್ದೀವಿ. ತುಂಬ ಎಫರ್ಟ್ ಆಗ್ತಾ ಇದ್ದೀವಿ. ಗೆಲ್ಲೇಬೇಕು ಈ ಸರಿ ಕನಕೋತ್ಸವ 2026 ಕಪ್ಪನ್ನ ಅನ್ನೋಂಥ ತುಂಬ ಎಫರ್ಟ್ ಆಗ್ತಾ ಇದ್ದೀವಿ. ನೀವೇ ನೋಡ್ಬೋದು ಏನು ಮಾಡ್ತಾ ಇದ್ದೀವಿ, ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಪುರುಷೋತ್ತಮ್ ಅವರೇ. ಹಾಗೆ ಬಂದು ಮಿಸ್ಟರ್ ದರ್ಶನ್ ಜೂನಿಯರ್ ಟೀಮ್ನ ಡ್ಯಾನ್ಸ್ ಮಾಸ್ಟರು. ಸೊ ಅವ್ರು ಏನೋ ರೆಡಿ ಮಾಡ್ತಿದ್ದಾರೆ, ಏನು ಅಂತ ಅವ್ರನ್ನ ಕೇಳ್ತಾ ಹೋಗೋಣ. ಫಸ್ಟ್ ಅವ್ರದ್ದು ಬಂದು ಪರಿಚಯ ಮಾಡ್ಕೊಳ್ಳೋಣ. ಅವ್ರು ಡ್ಯಾನ್ಸ್ ಕ್ಲಾಸ್ ಯಾವಾಗ ಸೇರ್ಕೊಂಡ್ರು, ಎಲ್ಲಿಂದ ಕಲ್ತ್ರು, ಅವ್ರು ಏನು ಮಾಡೋರೆ ಯಾವತ್ತಿಂದ ಅಂತಾರೆ ದರ್ಶನ್ ಅವ್ರು ಮಾತಾಡ್ತಾರೆ. ನಮಸ್ತೆ ಎಲ್ರಿಗೂ. ನಾವು ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಬಂದು ಈ ಟೀಮ್ಗೆ ಜಾಯ್ನ್ ಆಗೋ ಕಾರಣ ಪುರುಷೋತ್ತಮ್. ಸೊ ಅವನಿಗೆ ನಾವು ಥ್ಯಾಂಕ್ಸ್ ಹೇಳ್ತಾ, ಹಾಗೂ ನನ್ನ ಗುರುಗಳು ಗಿರೀಶ್ ಅಣ್ಣ, ಅವರಿಲ್ಲ ಅಂದಿದ್ರೆ ಇಷ್ಟೆಲ್ಲ ನಾವು ಏನೂ ಕಲಿಯೋಕ್ಕಾಗ್ತಿರಲಿಲ್ಲ. ಅವಾಗಿಂದ ಅವ್ರು ನಮಗೆಲ್ಲ ಹೇಳ್ಕೊಟ್ಟು ಇಲ್ಲಿವರೆಗೂ ಕರ್ಕೊಬಂದಿದ್ದಾರೆ. ನಾವು ಮಾಡ್ಕೊಂಡು ಇಷ್ಟು ದಿನ ಪ್ರಾಕ್ಟೀಸ್ ಮಾಡಿ ಎಲ್ಲ ಒಂದು ರೇಂಜಿಗೆ ಒಂದು ಕೊರಿಯೋಗ್ರಾಫರ್ ಆಗಿ ಬಂದಿದ್ದೀವಿ ಅಂದರೆ ಇವರೇ ಕಾರಣ, ಇನ್ನು ಯಾರೂ ಇಲ್ಲ. ಆಮೇಲೆ ನಮ್ಮ ಪ್ರಿಪ್ರೇಷನ್ಸ್ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಚೆನ್ನಾಗಿ ನಡೀತೆ ಪ್ರಿಪ್ರೇಷನ್ಸು. ಹಾಗೂ ನಾವು ಈ ಸಲ ಏನ್ ತಿಮ್ಮಿಕೊಂಡು ಮಾಡ್ತಾ ಇದ್ದೀರಾ, ಯಾವ ತರ ಸಾಂಗ್ ಸೆಲೆಕ್ಷನ್ ಮಾಡಿದ್ದೀರಾ, ಮತ್ತೆ ಕಪ್ ಈ ಸಲ ಹೊಡಿತೀರಾ, ಏನು ಎತ್ತ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಈ ಸಲ ನಾವು ರಾಮನ್ ಟೀಮ್ ಇಟ್ಕೊಂಡಿದ್ದೀವಿ. ರಾಮನ್ ಹಬ್ಬ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಈಗ ಹೇಗೆ ನೀವು ಅಯೋಧ್ಯೆಯಲ್ಲಿ ಈಗ ರಾಮ ಮಂದಿರ ನಿರ್ಮಾಣ ಆಗಿದೆಯೋ ಅದೇ ರೀತಿ ನಾವು ಇಲ್ಲಿ ಹಬ್ಬ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ನೋಡೋಣ, ಸ್ಟೇಜ್ ಮೇಲೆ ಫುಲ್ಲು ಧೂಳು ವರ್ಷಕ್ಕೆ ನಮ್ಮ ಮಕ್ಕಳು, ನಾವು FTC ಕಿಡ್ಸು ಮತ್ತು FTC ಸೀನಿಯರ್ಸು ಎಲ್ಲ ರೆಡಿಯಾಗಿದ್ದೀವಿ. ನಾವು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀವಿ. ಥ್ಯಾಂಕ್ ಯು. ಮಿಸ್ಟರ್ ಗಿರೀಶ್ ಅವರು ಏನೋ ಮಾಡ್ತಿದ್ದಾರೆ ಪ್ರಾಪರ್ಟೀಸ್ ಎಲ್ಲ, ಅದೇನಂತ ಕೇಳ್ತಾ ಹೋಗೋಣ. ಮತ್ತೆ ಏನೇನು ಪ್ರಾಪರ್ಟಿಗಳು ರೆಡಿ ಮಾಡಿದ್ದಾರೆ, ಸೊ ಎಷ್ಟು ದಿನ ಮಾಡಿದ್ರು, ಮತ್ತೆ ಎಷ್ಟು ಜನ ಹೆಲ್ಪ್ ಮಾಡಿದ್ರು, ಮತ್ತೆ ಏನೇನು ಮಾಡ್ತಿದ್ದಾರೆ ಅಂತ ಪ್ರತಿ ಡೀಟೇಲ್ಸ್ ಇವಾಗ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನೋಡ್ತಾ ಇದ್ದೀರಲ್ಲ ಪುರುಷೋತ್ತಮ್ ಅವರೇ, ಇದೆಲ್ಲ ಪ್ರಾಪರ್ಟೀಸ್ ಮಾಡೋದು ತುಂಬ ಕಷ್ಟ ಇದೆ. ಇನ್ನೇನು ಹೆಚ್ಚು ಕಮ್ಮಿ ಒಂದು 20 ಡೇಸಿಂದ ನಾವು ಮಾಡ್ತಾ ಇದ್ದೀವಿ. ಸೊ ನನ್ನ ಟೀಮ್ ಸಪೋರ್ಟ್ ಇಲ್ಲ ಅಂತ ಅಂದರೆ ನಾನು ಇದು ಯಾವುದೂ ಮಾಡೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಸೊ ಎಸ್ಪೆಷಲಿ ನನ್ನ ಟೀಮ್ ಮೆಂಬರ್ಸಿಗೆ ನಾನು ತುಂಬ ಥ್ಯಾಂಕ್ಫುಲ್ಲಾಗಿ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಕೂಡ ನಾನೇನು ಮಾಡ್ತಿರೋದಕ್ಕಿಂತ ನನಗೇನು ಸಪೋರ್ಟ್ ಮಾಡ್ತಾರೆ ಅನ್ನೋದು ಇದು ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದನೇ ನಾವು ಈ ಮಟ್ಟಕ್ಕೆ ನಾವು ಬೆಳೆಯೋಕ್ಕಾಗಲಿ ಇನ್ನೊಂದಾಗಲಿ ಮಾತ್ರ ಸಾಧ್ಯ. ನೋಡಿ, ಇವರೇ ದಿವ್ಯಾಕಾ ಅಂತ. ಇವರು ತುಂಬ ನಮಗೆ ಸಪೋರ್ಟಿವ್ ಆಗಿ FDC ಕಾಸ್ಟ್ಯೂಮ್ ಡಿಸೈನರ್ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ. ನಾವು ಏನೇ ಕಷ್ಟ ಕೊಟ್ಟರು, ಏನೇ ಹಿಂಸೆ ಕೊಟ್ಟರು ಅದನ್ನೆಲ್ಲ ಮನ್ಸಿಗೆ ಹಾಕೊಳ್ದೆ ತುಂಬ ಚೆನ್ನಾಗಿ ನಾವು ಹೇಗೆ ಹೇಳ್ತೀವಿ ಅದನ್ನು ಮಾಡಿಕೊಡ್ತಾರೆ. ಸೊ ಇವ್ರು ಸಿಕ್ಕಿರೋದು ನಮಗೆ ಪುಣ್ಯ ಅಂತ ನಾವು ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗ ಅವ್ರನ್ನೇ ಕೇಳಿ ಯಾವ ರೀತಿ ಇದೆ ನಮ್ಮ ಟೀಮ್ ಸಪೋರ್ಟ್ ಅನ್ನೋದು ಅವ್ರ ಬೈಲೇ ಕೇಳಿ. ಹಾಯ್, ನಮಸ್ತೆ ಎಲ್ಲರಿಗೂ. ಈ ಟೀಮಲ್ಲಿ ನನ್ನ ಒಬ್ಬರಾಗಿ ಸೇರಿಸ್ಕೊಂಡಿರೋದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಈ FDC ಟೀಮ್ ಹೀಗೆ ಮುಂದರಿಲಿ, ತುಂಬ ಎತ್ತರಕ್ಕೆ ಬೆಳೀಲಿ ಅನ್ನೋದೇ ನನ್ನ ಆಸೆ. ನನ್ನ ಟೈಲರಿಂಗಾಗಿ ನಾನು ಫಸ್ಟ್ ಟೈಲರಿಂಗ್ ವರ್ಕ್ ಮಾಡ್ತಾಯಿದ್ದೆ. ಇಲ್ಲಿ ನಾನು ಕಾಸ್ಟ್ಯೂಮ್ ಡಿಸೈನರ್ ಆಗಿ ಆಯ್ಕೆ ಮಾಡಿರೋದು ಗಿರಿಯವರು. ಆ ಗಿರಿಯವ್ರಿಗೆ ನನ್ನ ಕಡೆಯಿಂದ ನಿಜ ತುಂಬ ಖುಷಿ ಆಗ್ತಿದೆ ನಾನೊಬ್ಬರನ್ನ ಈ ಟೀಮ್ಗೆ ಆಯ್ಕೆ ಮಾಡ್ಕೊಂಡಿರೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಕನಕೋತ್ಸವದಲ್ಲಿ ತುಂಬ ಎಫರ್ಟ್ ಆಗ್ತಿದ್ದಾರೆ ನಮ್ಮ ಟೀಮು. ಇದೇ ಥರ ಬೆಳೀಲಿ, ಗೆಲ್ಲಿ. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಸಪೋರ್ಟ್ ಮಾಡ್ತಾನೆ ಇರಿ, ಮುಂದಕ್ಕೂ ಮಾಡ್ತಾನೆ ಇರಿ. ಆಲ್ ದ ಬೆಸ್ಟ್ ಮೈ ಟೀಮ್ಸ್. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಡಿಸೈನ್ಸು. ಸೊ ನೀವು ಡ್ಯಾನ್ಸ್ ಎಲ್ಲರೂ ನೋಡಕ್ಕೆ ಬರಬೇಕು ನಮ್ಮ ಕನಕೋತ್ಸವ ಸ್ಟೇಜ್ಗೆ. ಖಂಡಿತ ಬರಲಿ. 2026 ಗುರುವಾರ 29ಕ್ಕೆ ನಡೆಯುತ್ತೆ. ಇಡೀ ಕನಕಪುರ ಎಲ್ಲ ವೆಯ್ಟ್ ಮಾಡ್ತಿದೆ ನಮ್ಮ ಡ್ಯಾನ್ಸ್ಗೆ. ಬರಬೇಕು. ನೋಡಿ, ಕಾಸ್ಟ್ಯೂಮ್ಸ್ ಎಲ್ಲ ಆಲ್ರೆಡಿ ರೆಡಿ ಆಗಿದೆ. ಸೊ ಬಂದು ಎಲ್ಲರೂ ನಮ್ಮ ಡ್ಯಾನ್ಸ್ನ ನೋಡಿ ಅಂತ ಹೇಳ್ತಾ ಹೋಗ್ತೀನಿ. ಮತ್ತೆ ನಮ್ಮ ಕಾಸ್ಟ್ಯೂಮ್ ಡಿಸೈನ್ ಹೆಂಗೆ ನಡೀತಾ ಇದೆ ಪ್ರಿಪ್ರೇಷನ್ ನಿಮಗೆ ನೋಡ್ತಾ ಹೋಗೋಣ, ತಿಳಿಸ್ಕೊಡಿ. ನೋಡಿ, ದೇವಿಕಾ, ಚಂದನ, ಕನಸು, ತನ್ನಿ, ಮಾನ್ಯ ಇವರೆಲ್ಲ ನಮ್ಮ ಡ್ಯಾನ್ಸ್ ಟೀಮ್ ಡ್ಯಾನ್ಸರ್ಸು. ಸೊ ಅವರಿಗೂ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಏನು ಹೇಳಿದ್ದೀವಿ ಅದನ್ನು ಚೆನ್ನಾಗಿ ತುಂಬ ವರ್ಕ್ ಮಾಡ್ತಾ ಎಲ್ಲನೂ ಚೆನ್ನಾಗಿ ಮಾಡಿ. ದೇವಿಕಾ, ಎಲ್ರಿಗೂ ನಮಸ್ತೆ. ನನ್ನ ಹೆಸರು ದೇವಿಕಾ ಅಂತ. ಫಸ್ಟು ಈ ಡ್ಯಾನ್ಸ್ ಕ್ಲಾಸ್ಗೆ ಸ್ಟೂಡೆಂಟ್ ಆಗಿ ಜಾಯಿನ್ ಆದೆ. ಬಟ್ ಇವಾಗ ಅಲ್ಟಿಮೇಟ್ ಆಗಿ ಒಂದು ಸ್ಕೂಲ್ಗಳಲ್ಲಾಗಲಿ, ಹೊರಗಡೆ ಫಂಕ್ಷನ್ಗಳಿಗೆ ಆಗಲಿ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡೋಷ್ಟು ರೇಂಜಿಗೆ ನನ್ನ ಬೆಳೆಸಿದ್ದಾರೆ. ಅಂದರೆ ಅಷ್ಟು ಚೆನ್ನಾಗಿ ಟೀಚ್ ಮಾಡಿದ್ದಾರೆ. ಡ್ಯಾನ್ಸ್ ಒಂದೇ ಅಲ್ಲ, ಆ ಡ್ಯಾನ್ಸ್ ಬೇಕಾಗಿರೋ ಕಾಸ್ಟ್ಯೂಮ್ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಅವೆಲ್ಲ ಹೇಗೆ ಮಾಡಬೇಕು ಅನ್ನೋದು ಕೂಡ ಕಲಿಸ್ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಫುಲ್ ಕ್ರೆಡಿಟು ಗಿರಿ ಅಣ್ಣ, ದಚ್ಚು ಅಣ್ಣ. ಆಮೇಲೆ ಈ ಹೊಸದಾಗಿ ಈ ಕಾಸ್ಟ್ಯೂಮ್ ಡಿಸೈನ್ ಕೂಡ ದಿವ್ಯಾಕನ ಕೂಡ ತುಂಬ ಟೀಚ್ ಮಾಡಿದ್ದಾರೆ, ಎಲ್ಲ ಕಲ್ತ್ಕೊಂಡಿದ್ದೀನಿ. ಇವರು 3 ಜನ ಅಲ್ಲದೆ ಕೂಡ ತುಂಬ ಜನ ಸೀನಿಯರ್ಸ್ ಇದ್ದಾರೆ. ನನಗೆ ಎಲ್ಲ ತುಂಬಾ ಟೀಚ್ ಮಾಡಿದ್ದಾರೆ, ತುಂಬ ಕಲ್ತಿದ್ದೀನಿ ಇಲ್ಲಿ.
ಆಮೇಲೆ ಕನ್ಕೋಸ್ತವಕ್ಕಂತೂ ತುಂಬಾ ಪ್ರಿಪ್ರೇಷನ್ ನಡೀತಿದೆ. ಈ ಕನ್ಕೋಸ್ತದಲ್ಲಿ ವಿನ್ ಆದಾಗ ಎಷ್ಟು ಕೊಡ್ತಾರೋ ಅಮೌಂಟ್ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆನ್ಸಸ್ ಮಾತ್ರ ಹಾಕಿದ್ದೀವಿ ಇಲ್ಲಿ. ಅಷ್ಟೇ ಎಫರ್ಟ್ಸ್ ಕೂಡ ಆಗ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಮಕ್ಕಳು ಕೂಡ ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬೋತ್ ಬಿಲೋ ಆ್ಯಂಡ್ ಎಬೋ 16 ಇಯರ್ಸ್ ಡ್ಯಾನ್ಸ್ ಟೀಮ್ ನಡೀತಿದೆ. ತಾಲೂಕು ಕೂಡ ವಿನ್ ಆಗಿದ್ದೀವಿ. ಇವಾಗ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದೀವಿ. ಅದು ಕೂಡ ತುಂಬ ಎಫರ್ಟ್ಸ್ ಹಾಕಿದ್ದಾರೆ ಎಲ್ಲರೂ ಕೂಡ. ನೋಡೋಣ ರಿಸಲ್ಟ್ ಏನಾಗುತ್ತೆ ಅಂತ. ಹಾಗೆ ನಿಮ್ಮ ಮನೇಲಿ ಕೂಡ ಯಾರು ಮಕ್ಕಳಿದ್ರೆ ಇದೇ ಡ್ಯಾನ್ಸ್ ಕ್ಲಾಸ್ ಸೇರಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಅಷ್ಟೇ. ಸೊ ನವ್ಯ ನರ್ತನ ಡ್ಯಾನ್ಸ್ ಅಕಾಡೆಮಿ ಅವರು ನವ್ಯಶ್ರೀ ಅಂತೇಳಿ ಇವರು ಕ್ಲಾಸಿಕಲ್ ಡ್ಯಾನ್ಸರು ಕೂಡ ಹೌದು, ಮತ್ತೆ ಇವ್ರದ್ದೇ ಆದಂತಹ ಕ್ಲಾಸಿಕಲ್ ಡ್ಯಾನ್ಸು ಕೂಡ ಇದೆ ಕನಕಪುರದಲ್ಲಿ. ಸೊ ಅವ್ರನ್ನ ಪರಿಚಯ ಮಾಡ್ಕೊಡ್ತಾ ಹೋಗೋಣ. ಅದನ್ನ ಗಿರೀಶ್ ಅವ್ರು ಪರಿಚಯ ಮಾಡ್ಕೊಡ್ತಾ ಹೋಗ್ತಾರೆ. ಮೈ ಫ್ರೆಂಡ್, ಒನ್ ಆಫ್ ದ ಫ್ರೆಂಡ್ ನವ್ಯಶ್ರೀ ಅಂತ. ನಮ್ಮ ಡ್ಯಾನ್ಸ್ ಬಂದು ವೆಸ್ಟರ್ನ್ ಆದರೂ ನಮ್ದು ಏನೇ ಕ್ಲಾಸಿಕಲ್ ಸಪೋರ್ಟ್ ಬೇಕು ಅಂದರೂ ಎಲ್ಲ ಹೆಲ್ಪ್ ಮಾಡೋದು ಕೂಡ ನವ್ಯ ಆ್ಯಂಡ್ ಟೀಮು. ಸೊ ಅವ್ರದ್ದು ನವ್ಯ ನರ್ತನ ಅಕಾಡೆಮಿ ಆಫ್ ಡ್ಯಾನ್ಸ್ ಅಂತ ಒಂದು ಕ್ಲಾಸ್ ಇದೆ. ಅವರು ಡ್ಯಾನ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಈಗ ಇವರು ಬಂದು ಅವರು ಏನು ಹೇಳ್ತಾರೆ ಅಂತ ಅವ್ರು ಕೇಳಿ ನಮ್ಮ ಟೀಮ್ ಬಗ್ಗೆ ಏನು ಹೇಳ್ಬೋದು ಅಂತ. ಹಾಯ್ ಎವ್ರಿವನ್. ಸೊ FDC ಫೆರೋಷಿಯಸ್ ಡ್ಯಾನ್ಸ್ ಕ್ರೂ ಅವ್ರ ಕ್ಲಾಸಲ್ಲಿ ನಾವಿದ್ದೀವಿ. ಇವ್ರು ಕಾನ್ಸಿಕ್ಯೂಟಿವ್ ಆಗಿ ಕನಕೋತ್ಸವ ವಿನ್ನರ್ಸ್ ಆಗಿ ಬರ್ತಾ ಇದ್ದಾರೆ, ಜೂನಿಯರ್ ಆ್ಯಸ್ ವೆಲ್ ಆಸ್ ಸೀನಿಯರ್ಸ್. ಸೊ ನೀವು ನಿಮ್ಮ ಮಕ್ಕಳಿಗೆ ಅಂತ ಕ್ಲಾಸ್ ಹುಡುಕ್ತಾ ಇದ್ದರೆ ವೆಸ್ಟರ್ನ್ ಡ್ಯಾನ್ಸ್ ಕ್ಲಾಸ್ ಪ್ಲೀಸ್ ಇಲ್ಲಿ ಜಾಯಿನ್ ಮಾಡಿ ಅಂತ ನಾನು ರೆಫರ್ ಮಾಡ್ತೀನಿ. ನಮ್ಮದು ಕ್ಲಾಸು ಕೋಟೆ ಗಣೇಶನ ದೇವಸ್ಥಾನ ಹಾಗೆ ಮಳಗಾಳಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ನಡೆಯುತ್ತೆ ನವ್ಯ ನರ್ತನ ಅಕಾಡೆಮಿ. ಇವ್ರದ್ದು ಇಲ್ಲಿ MHS ಗ್ರೌಂಡ್ಸ್ ಹತ್ರ ಸ್ಕೂಲಲ್ಲಿ ನೇತಾಜಿ ಸ್ಕೂಲಲ್ಲಿ ನಡೆಯುತ್ತೆ. ಕಮಿಂಗ್ ಟು ಕನಕೋತ್ಸವ ಪ್ರಿಪ್ರೇಷನ್ಸ್ ಎಲ್ಲರೂ ತುಂಬ ಎಫರ್ಟ್ ಹಾಕಿ ಮಾಡ್ತಾಯಿದ್ದಾರೆ. ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಾಯಿದ್ದಾರೆ. ಒಂದು ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಪ್ರಾಪರ್ಟೀಸ್ ಆಗಿರ್ಬೋದು, ಡಾನ್ಸ್ ಪ್ರಾಕ್ಟೀಸ್ ಆಗಿರ್ಬೋದು. ಇವರು ಮೈನ್ ಕೊರಿಯೋಗ್ರಾಫರ್ ನಮ್ಮ ಸೀನಿಯರ್ ಟೀಮಿಗೆ, ಹಾಗೆ ಜೂನಿಯರ್ ಟೀಮ್ಗೆ ದರ್ಶನ್ ಅವರು ಕೊರಿಯೋಗ್ರಾಫ್ ಮಾಡಿದ್ದಾರೆ. ನೀವೆಲ್ಲರೂ ಹೀಗೆ ಸಪೋರ್ಟ್ ಮಾಡಿ, ಹೀಗೆ ನಮ್ಮ ಒಂದು ಕಲೆಯನ್ನು ಉಳಿಸಿ ಬೆಳೆಸೋದಕ್ಕೆ ನೀವು ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀವಿ. ಆಲ್ ದ ಬೆಸ್ಟ್ ಟು ನಮ್ಮ ಎಂಟೈರ್ ಟೀಮ್ ಆ್ಯಂಡ್ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಇರಲಿ. ಥ್ಯಾಂಕ್ ಯು. ನಮ್ಮ ಡ್ಯಾನ್ಸ್ ಜರ್ನಿ ಬಂದು 2011ರಿಂದ ಶುರುವಾಗಿದ್ದು. ಅವಾಗ ನಮಗೆ ಏನು ಅಂತ ಡ್ಯಾನ್ಸು ಅಂದರೆ ಏನು ಅಂತ ಗೊತ್ತಿಲ್ಲ. ನಮ್ಮ ನಾರಾಯಣ್ ಮಾಸ್ಟ್ರು ಅಂತ ಇದ್ದಾರೆ, ಅವರು ನನ್ನ ದೇವರು ಅನ್ನೋಕ್ಕೂ ನಾನು ಇಷ್ಟಪಡ್ತೀನಿ. ಯಾಕಂದರೆ ನನಗೆ ವಿದ್ಯೆ ಕಲಿಸ್ಕೊಟ್ಟು ಗುರುಗಳವರು. ನಾನು ಈ ಮಟ್ಟ ಬೆಳಿಬೇಕು ಅಂತ ಅಂದರೆ ನನ್ನ ಗುರುಗಳಾದ ನಾರಾಯಣ್ ಮಾಸ್ಟ್ರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಹಾಗೆ ಈ ನಮ್ಮ ಡ್ಯಾನ್ಸನ್ನು ಏನು ಮಾಡಿದ್ದೀವಿ, ಇದನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು, ಇನ್ನೊಂದಾಗಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಗೆ ಏನು ಅಂದರೆ ಏನೂ ಗೊತ್ತಿರಲ್ಲ. ಪುರುಷೋತ್ತಮ್ ಅಂತ ಇದ್ದಾರಲ್ಲ, ಅವರು ಬಂದು ನಮ್ಮ ಟೀಮ್ ಯಾವಾಗ ಜಾಯ್ನ್ ಆದರೂ ಆಗಿಂದನೇ ನಮ್ಮ ಟೀಮು ಏನಿದೆ ಸೋಷಿಯಲ್ ಮೀಡಿಯಾದನ್ನ ಅಂತ ನೋಡಿದ್ದು ಜನಗಳಿಗೆ ತಲುಪಿದ್ದೆಲ್ಲ ಮಿಸ್ಟರ್ ಪುರುಷೋತ್ತಮರಿಂದ. ಅವ್ರಿಗೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ಮತ್ತು ಈ ನನ್ನ ಟೀಮ್ ಏನು ನೋಡ್ತಾ ಇದ್ದೀರಾ, ಈ ಸೀನಿಯರ್ಸ್ ಟೀಮ್ ಇದ್ದಾರಲ್ಲ, ಇವರೆಲ್ಲ ನನ್ನ ಬ್ಯಾಕ್ ಸಪೋರ್ಟರ್ಸ್ ನನ್ನ ಬ್ಯಾಕ್ ಬೋನ್ ಅನ್ನೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಮತ್ತು ಈಗ ಫ್ರೆಶ್ ಆಗಿ ಬಂದಿರೋ ನನ್ನ ಜೂನಿಯರ್ಸ್ ಇವ್ರ ಹೆಸರು ಬಂದು ಜೀವನ್ ಅಂತ, ರಿಜುಲ್, ಗಗನ್, ಅಕುಲ್, ತನ್ಮಯ್. ನನ್ನ ಸೀನಿಯರ್ಸ್ ಆದಂಥ ರವಿಕಿರಣ್, ಪೃಥ್ವಿ, ಸುರೇಶ್, ದರ್ಶನ್, ಕಿರಣ್, ಅಲೆನ್, ಅಭಿ, ರವಿಶಂಕರ್ ಆ್ಯಂಡ್ ಲಕ್ಷ್ಮೀಶ್. ಇವರೆಲ್ಲ ತುಂಬ ನಂಗೆ ಸಪೋರ್ಟ್ ಮಾಡಿದ್ದಾರೆ. ನಾವು ಈ ಮಟ್ಟಕ್ಕೆ ಬೆಳಿಬೇಕು ಅಂತ ಅಂದರೆ ಸೊ ಅವ್ರ ಹೆಲ್ಪ್ ಇಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಆಗ್ತಾ ಇರಲಿಲ್ಲ. ಸೊ ಏನು ನನ್ನ ಟೀಮ್ ಇದೆ ಅದಕ್ಕೂ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ. ನಮ್ಮ ಟೀಮ್ ಹೀಗೆ ಇರುತ್ತೆ, ಹೀಗೆ ಬೆಳಿತೀವಿ. ಆದರೆ ನಿಮ್ಮ ಸಪೋರ್ಟ್ ಎಲ್ಲ ನಮಗೆ ತುಂಬ ಅವಶ್ಯಕತೆ ಇದೆ. ಎಲ್ಲರೂ ಬನ್ನಿ, ಕನಕೋತ್ಸವ 2026 ಸೇರೋಣ. ನಮ್ಮ ಡ್ಯಾನ್ಸ್ ಹೇಗಿದೆ ಅಂತ ನೋಡಿ ಎಂಜಾಯ್ ಮಾಡಿ. ಮೆಂಬರ್ಸ್ ಏನು ಮಾತಾಡ್ತಾರೆ ಅಂತ ನಾವು ಕೇಳ್ತಾ ಹೋಗೋಣ. ಒಂದು ನಿಮಿಷ. ಈಗ ತಾನೇ ಬಂದ ಅಕ್ಷಯ್ ಅಂತ, ಇವನು ಕೂಡ ನಮ್ಮ ಟೀಮ್ ಮೆಂಬರು. ಈ ಇಯರ್ ಜಾಯ್ನ್ ಆಗಿದ್ದಾನೆ. ಇವನು ತುಂಬ ಸಪೋರ್ಟ್ ಮಾಡಿದ್ದಾನೆ ಟೀಮ್ಗೋಸ್ಕರ. ಸೊ ಇವರಿಷ್ಟು ಜನ ನನ್ನ ಟೀಮ್ ಮೆಂಬರ್ಸ್ ಇದ್ದಾರೆ. ಪೃಥ್ವಿನ ಮಾತಾಡ್ಸೋಣ. ಪೃಥ್ವಿ ಡ್ಯಾನ್ಸ್ ಮೋಸ್ಟ್ ಸ್ಪೀಡೆಡ್ ಡ್ಯಾನ್ಸು ನಮ್ಮ ಟೀಮಲ್ಲಿ. ಹೆವಿ ಸುಸ್ತಾದ್ರೂ ಪರವಾಗಿಲ್ಲ ಅಂತ ಡ್ಯಾನ್ಸ್ ಮಾಡ್ತಾ ಹೋಗ್ತಾರೆ. ಅವ್ರ ಒಪಿನಿಯನು, ಡ್ಯಾನ್ಸ್ ಕ್ಲಾಸ್ಗೆ ಹೆಂಗೆ ಬಂದರು, ಯಾವಾಗ ಸೇರಿದ್ರು, ಇದುವರೆಗೂ ಎಷ್ಟು ಡ್ಯಾನ್ಸ್ ಮಾಡೋರೆ, ಮತ್ತು ಅವ್ರು ಎಷ್ಟು ಶ್ರಮ ಹಾಕಿದ್ದಾರೆ, ಮತ್ತು ಎಷ್ಟು ಟೈಮ್ ಕೊಟ್ಟಿದ್ದಾರೆ, ಅದನ್ನು ಕೇಳ್ತಾ ಹೋಗೋಣ. ಪೃಥ್ವಿ ಮಾತಾಡಿ, ನೀವು ಡ್ಯಾನ್ಸ್ಗೆ ಯಾವಾಗ ಜಾಯ್ನ್ ಆದ್ರಿ ಈ ಡ್ಯಾನ್ಸ್ ಟೀಮ್ಗೆ? ಸೊ ನಾನು ಜಾಯ್ನ್ ಆಗಿದ್ದು 2011 ಅನ್ಸುತ್ತೆ. ಫಸ್ಟು ನಮಗೆ ಮಾಸ್ಟರ್ ಬಂದು ನಾರಾಯಣ್ ಸರ್ ಅಂತ. ಅದಾದಮೇಲೆ ನಮಗೆಲ್ಲ ಕೊರಿಯೋಗ್ರಫಿ ಮಾಡಿದ್ದು ಗಿರೀಶ್ ಅಂತಾನೆ. ಲೈಕ್ ಈಗ ಲೈಫ್ ಅಂದಮೇಲೆ ಬರೀ ಸ್ಟಡೀಸೇ ಆಗಲಿ ಇಲ್ಲ ಕೆಲಸ ಮಾಡೋದೇ ಆಗಲಿ ಅಷ್ಟೇ ಇರಬಾರ್ದು. ಲೈಕ್ ಡ್ಯಾನ್ಸ್ ಆಗಲಿ ಸ್ಪೋರ್ಟ್ಸ್ ಆಗಲಿ ಪ್ರತಿಯೊಂದು ಇರಲೇಬೇಕು. ಅದರಲ್ಲಿ ನಾನು ಚೂಸ್ ಮಾಡಿರೋದು ಡ್ಯಾನ್ಸ್. ಅವಾಗಿಂದನೂ ನಾವು ಡ್ಯಾನ್ಸ್ ಮಾಡ್ಕೊಂಡೇ ಬಂದಿರೋದು. ಅದರಲ್ಲೂ FDC ತುಂಬ ಖುಷಿ ಕೊಟ್ಟಿದೆ ನಮಗೆ. ಆಮೇಲೆ ನಮ್ಮ ಟೀಮು ಅವಾಗಿಂದ ಹೆಂಗಿದೆ ಈಗೂ ಹಂಗೆ ಇದೆ. ಒಂದು ಒಳ್ಳೆ ಇದರಲ್ಲಿದ್ದೀವಿ ನಾವು. ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ. ಅಷ್ಟೇ. ಮಾತಾಡಪ್ಪ. ಅಲೈನ್. ನನ್ನ ಹೆಸರು ಅಲೈನ್ ಅಂತ. ನಾನು ಇಲ್ಲಿಗೆ ಜಾಯ್ನ್ ಆಗಿದ್ದು 2023 ನಾನು ಈ ಕ್ಲಾಸಿಗೆ ಬರೋ ಕಾರಣ ಅಂದರೆ ದಚ್ಚೋಣ ಮತ್ತು ಎಲ್ಲರೂ
ಒಂದೇ ಥರ ನೋಡ್ಕೋತಾರೆ ನಮ್ಮನ್ನ. ಇಟ್ಸ್ ನಾಟ್ ಜಸ್ಟ್ ಎ ಟೀಮ್, ಎಲ್ಲ FDC ಫ್ಯಾಮಿಲಿ ಅಂತ ಹೇಳ್ಬೋದು. ರವಿಕಿರಣ್ ಅಂತ. ನಾನು ಫಸ್ಟು ಇಲ್ಲಿ ಬಂದು ಸೇರಿಕೊಂಡಿದ್ದು 5th. ಅವಾಗ ನಮಗೆ ಡ್ಯಾನ್ಸ್ ಆಗಲಿ ಮಾಮೂಲಿ ಫ್ಲಿಪ್ ಹೊಡಿಯೋದು ಅದು ಇದೇನು ಗೊತ್ತಿರಲಿಲ್ಲ. ಫ್ಲಿಪ್ ಹೊಡಿಯೋದು ನಮಗೆಲ್ಲ ಹೇಳ್ಕೊಟ್ಟಿದ್ದು ಖುಷಿಯಣ ಅಂತ. ಅವಾಗೆಲ್ಲ 5 ಗಂಟೆಗೆ ಎಬ್ಬಿಸಿ ಅವಾಗೆಲ್ಲ ನಾವು ಸ್ಕೂಲ್ಗೆ ಹೋಗ್ತಿದ್ವಿ. 5 ಗಂಟೆಯಿಂದ ಹಿಡಿದು ಸಂಜೆವರೆಗೂ ಅವರೇ ಮನೆ ಹತ್ರ ಬಂದು ಕರ್ಕೋಗಿ ಅಕಸ್ಮಾತ್ ಎದ್ದಿಲ್ಲ ಅಂದರೆ ಅವರೇ ಎಬ್ಬಿಸಿ ಫ್ಲಿಪ್ಪೆಲ್ಲ ನಾನು ಕಲ್ತಿರೋದೆಲ್ಲ ಇವರಿಂದನೇ. ಮತ್ತು ಡ್ಯಾನ್ಸ್ ಅಂತ ಬಂದಾಗ ಫಸ್ಟ್ ನಮ್ಮ ನಾರಾಯಣ ಮಾಸ್ಟರ್ ಹೇಳ್ಕೊಟ್ಟಿದ್ದು, ಅವರೇ ನನ್ನ ಕ್ಲಾಸಿಗೆ ಸೇರಿಸ್ಕೊಂಡಿದ್ದು. ಅವಾಗೆಲ್ಲ ನಮಗೆ ಫೀಸ್ ಇಸ್ಕೋತಿರಲಿಲ್ಲ, ನಮ್ಮ ಹತ್ರ ಫೀಸ್ ಇಸ್ಕೊಳ್ದೆ ಡ್ಯಾನ್ಸ್ ಹೇಳ್ಕೊಟ್ಟು ಮಾಡಿಕೊಟ್ರು. ಮತ್ತು ಇವಾಗ ನಮಗೆ ಗಿರೀಶನ ಹೇಳ್ಕೊಡ್ತಿರೋದು. ಥ್ಯಾಂಕ್ ಯು. ಇವಾಗ ಬಂದು ಗರ್ಲ್ಸ್ ಟೀಮು ಅಂದರೆ ಸೀನಿಯರ್ ಟೀಮಲ್ಲಿ ಹುಡುಗಿರು ಡ್ಯಾನ್ಸ್ ಮಾಡ್ತಿದ್ದಾರೆ. ಅವರ ಒಪಿನಿಯನ್ ನಾವು ತಿಳ್ಕೊಳ್ತಾ ಹೋಗೋಣ. ಮಾತಾಡಿ. ಫಸ್ಟ್ ಯಾರು ಮಾತಾಡ್ತೀರಾ? ಗಿರಿ. ಏನು ನೋಡ್ತಾ ಇದ್ದೀರಾ, ಇವರು ನನ್ನ ಟೀಮ್ ಮೆಂಬರ್, ಗರ್ಲ್ಸ್ ಟೀಮು. ಕನಸು ನೀವೇನು ನೋಡ್ರಿ, ಕಾಸ್ಟ್ಯೂಮ್ ಡಿಸೈನರ್ ದಿವ್ಯಾಕ ಅವ್ರ ಮಗಳು. ಇವಳೇ ನನ್ನ ಫಸ್ಟ್ ಸ್ಟೂಡೆಂಟು ನನ್ನ ಕ್ಲಾಸ್ ಶುರು ಮಾಡಿದಾಗ. ಸೊ ಈಗ ಇದೇನು ನೋಡ್ತಾ ಇದ್ದೀರಾ, ಇವರು ನನ್ನ ಡ್ಯಾನ್ಸ್ ಟೀಮು. ಇವರು ಅಷ್ಟೇ ತುಂಬ ಸಪೋರ್ಟಿವ್ ಆಗಿ ಇವರಲ್ಲದೆ ಇವ್ರ ಪೇರೆಂಟ್ಸ್ ಕೂಡ ಏನೇ ಇರಲಿ, ಎಂಥ ಕೆಲಸಗಳಿರಲಿ ಅದನ್ನೆಲ್ಲ ಬಿಟ್ಟು ನಮಗೋಸ್ಕರ, ನಮ್ಮ ಟೀಮಿಗೋಸ್ಕರ ತುಂಬ ವರ್ಕ್ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಮಕ್ಕಳು ಕೂಡ ಅಷ್ಟೇ ಹೆಲ್ಪ್ ಮಾಡಿದ್ದಾರೆ. ಅವರು ಕೂಡ ಟೀಮ್ ಮೆಂಬರ್ಸ್ ಎಲ್ಲ ನನ್ನ ಫ್ಯಾಮಿಲಿ ಅಂತ ಹೇಳ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಈಗ ಅವರಿಗೆ ಕೇಳಿ ನನ್ನ ಟೀಮಲ್ಲಿ ಯಾವ ರೀತಿ ಅನಿಸ್ತು ಅಂತ ಅವ್ರ ಬಾಯಲ್ಲೇ ಕೇಳಿ. ತನ್ವೀರ್ ಮಾತಾಡ್ತಾರೆ. ತನ್ವೀರ್, ನಿನ್ನ ಒಪಿನಿಯನ್ ಹೇಳಮ್ಮ. ನಾನು ಈ ಡ್ಯಾನ್ಸ್ ಕ್ಲಾಸಿಗೆ ಸೇರಿಕೊಂಡಿದ್ದು ನಾನು 2nd ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ. ಇವಾಗ ನಾನು 10th ಸ್ಟ್ಯಾಂಡರ್ಡಲ್ಲಿ ಇದ್ದೀನಿ. ನಾನು ಈ ಡ್ಯಾನ್ಸ್ ಕ್ಲಾಸಲ್ಲೇ ಬೆಳೆದಿದ್ದೀನಿ. ಈ ಟೀಮ್ಸ್ ಮೇಲೆ ತುಂಬ ಹೋಪ್ ಇದೆ, ನಾವು ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಾನ್ವಿ ಅವರು ಮಾತಾಡ್ತಾರೆ ಇವಾಗ, ನಮ್ಮ ಟೀಮ್ನ ಮೆಂಬರು. ಸೊ ಅವ್ರನ್ನ ಒಪಿನಿಯನ್ ಕೇಳ್ತಾ ಹೋಗೋಣ ನಮ್ಮ ಡ್ಯಾನ್ಸ್ ಕ್ಲಾಸ್ ಬಗ್ಗೆ ಮತ್ತು ನಮ್ಮ ಟೀಮ್ ಬಗ್ಗೆ. ಹಾಯ್, ನನ್ನ ಹೆಸರು ಸಾನ್ವಿ. ನಮ್ಮ ಅಣ್ಣಂದಿರೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಏನಾದರೂ ಲೇಟ್ ಆದರೆ ಪಿಕಪ್ ಡ್ರಾಪ್ ಎಲ್ಲ ಅವರೇ ಮಾಡ್ತಾರೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಟ್ಟಿದ್ದಾರೆ, ಕೇರ್ಲೆಸ್ ಮಾಡಲ್ಲ, ಯಾವಾಗಲೂ ಚೆನ್ನಾಗಿ ನೋಡ್ಕೊಳ್ತಾರೆ. ಈ ಸಲ ಗೆಲ್ಲಬೇಕು ಅಂತ ಇದ್ದೀವಿ ಅಷ್ಟೇ. ಚಂದನ ಅವರು ಲಾಸ್ಟ್ 23ಇಂದನೂ ಬಂದು ನಮ್ಮ ಟೀಮಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಸೊ ಈ ವರ್ಷವೂ ಕೂಡ ಡ್ಯಾನ್ಸ್ ಮಾಡ್ತಿದ್ದಾರೆ. ಅವರ ಒಪಿನಿಯನ್ ನಾವು ತಿಳ್ಕೊಳ್ತಾ ಹೋಗೋಣ. ಚಂದನ, ಮಾತಾಡಿ. ನಮಸ್ತೆ, ನನ್ನ ಹೆಸರು ಚಂದನ ಅಂತೇಳಿ. ನಾನು ಈ ಡ್ಯಾನ್ಸ್ ಕ್ಲಾಸ್ಗೆ ರೆಗ್ಯುಲರ್ ಸ್ಟೂಡೆಂಟ್ ಅಲ್ಲ, ಬಟ್ ನಾನು ಇಲ್ಲಿ ಡ್ಯಾನ್ಸ್ ಹೇಳ್ಕೊಳಕ್ಕೆ ಬಂದೆ. ನಾನು ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದಕ್ಕೆ ಇಲ್ಲಿ ಕನಕೋತ್ಸವಕ್ಕೆ ಡ್ಯಾನ್ಸ್ ಆಡೋಕ್ಕೆ ಅವಕಾಶ ಕೊಟ್ಟಿದ್ದೆ. ನನಗೆ ಫಸ್ಟ್ ಡ್ಯಾನ್ಸ್ ಹೇಳ್ಕೊಟ್ಟಿದ್ದು ದಚ್ಚು ಅಣ್ಣ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ನನಗೆ ಡ್ಯಾನ್ಸ್ ಹೇಳ್ಕೊಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿ ಬರ್ತಾನೆ ಇರಲಿಲ್ಲ. ಸೊ ಈ ಸಲ ಕನಕೋತ್ಸವ ಗೆಲ್ತೀವಿ ಅಂತ ನಂಬಿಕೆ ಇದೆ, ಗೆದ್ದೇ ಗೆಲ್ತೀವಿ. ಮಾನ್ಯ ಅವರು ನಮ್ಮ ಟೀಮಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ 2023ಇಂದನೂ ಕೂಡ. ಅವರು ಭಾನುವಾರನೂ ಕೂಡ ಕಾಲೇಜ್ ಇರುತ್ತೆ ಮತ್ತು ಕ್ಲಾಸಸ್ ಇರುತ್ತೆ. ಸೊ ಹಾಗಾಗಿ ಅವರು ಕ್ಲಾಸು ಬಂಕ್ ಮಾಡಿ ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಬಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಪಾಪ ಒಂದೇ ಕಣ್ಣಲ್ಲಿ ಓದ್ತಾ ಇರ್ತಾರೆ. ಕ್ಲಾಸಿಗೆ ಬಂದ್ರು ಒಳ್ಳೆ ಬ್ರಿಲಿಯಂಟ್ ಸ್ಟೂಡೆಂಟು. ಸೊ ಅವ್ರು ಆ ಒಪಿನಿಯನ್ ನಾವು ತಿಳ್ಕೊಳ್ತಾ ಹೋಗೋಣ. ಮನೆ ಹೇಳಿ. ಸ್ಕೂಲ್ ಕಾಂಪಿಟೇಷನ್ ಇದ್ದಾಗ ಕಾಂಪಿಟೇಷನ್ಗೆ ಅಂತ FTCಗೆ ಸೇರಿಕೊಂಡಿದ್ದು. ಆವಾಗ ಕಾಂಪಿಟೇಷನ್ ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಟ್ಟಿದ್ರು, ಅದ್ರಲ್ಲಿ ನಾವು ಪ್ರೈಸಸ್ಸು ಗೆದ್ದಿದ್ವಿ. ಅದಕ್ಕೆ ಇವಾಗ ಕನಕೋತ್ಸವ ಡ್ಯಾನ್ಸ್ಗೆ ಸೇರ್ಕೊಂಡಿದ್ವಿ. ನಾವು ಈ ಸರಿ ವಿನ್ ಆಗ್ತೀವಿ ಅಂತ ನಂಬಿಕೆ. ಸೊ ಬ್ಲಾಸಮ್ ಸ್ಕೂಲ್ ಇದ್ದಾಗ ಕನಕೋತ್ಸವ ಟೀಮಲ್ಲಿ ಒಂದು ಡ್ಯಾನ್ಸ್ ಮಾಡಿದ್ರು, ಅದು ಜೂನಿಯರ್ಸ್ ಟೀಮಲ್ಲಿ. ದೇವಿಕಾ ಅವರ ಎಕ್ಸ್ಪೀರಿಯನ್ಸ್ ಕೇಳೋಣ. ಮತ್ತೆ ಅವರು ಎಷ್ಟು ಎಫೆಕ್ಟ್ ಆಗಿದ್ದಾರೆ, ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಾರೆ ಅವರು, ಮತ್ತೆ ಬ್ರಿಲಿಯಂಟ್ ಸ್ಟೂಡೆಂಟು ಕೂಡ ಹೌದು. ಮತ್ತೆ ಇವಾಗ ಡ್ಯಾನ್ಸ್ ಕ್ಲಾಸಿಗೆ ಬಂದು ಯಾರು ಓದೋದಿಲ್ಲ ಮತ್ತೆ ಬರೋದಿಲ್ಲ ಅಂತ ಟೀಚರ್ಸ್ಗಳು ಮತ್ತೆ ಮಕ್ಳುಗಳ ಪೇರೆಂಟ್ಸು ಕೂಡ ಹೇಳ್ತಾ ಹೋಗ್ತಾ ಇರ್ತಾರೆ. ನಮ್ಮ ಕ್ಲಾಸಲ್ಲಿ ಬಂದು ಡ್ಯಾನ್ಸು ಕಲಿತು ಮತ್ತೆ ಕಾಲೇಜಲ್ಲಿ ಟಾಪರ್ ಕೂಡ ಆಗಿದ್ದಾರೆ ದೇವಿಕಾ ಅವ್ರನ್ನ. ಮತ್ತೆ ಮಾತಾಡ್ಸೋಣ. ಅವರು ಟೈಮಿಂಗ್ಸ್ ಸೆನ್ಸಿಂದ ಹಿಡಿದು ಪ್ರತಿಯೊಂದು ಕ್ಲಾಸಿಗೆ ಬರೋದ್ರಿಂದ ಹಿಡಿದು ಪ್ರಾಕ್ಟೀಸಿಂದ ಹಿಡಿದು ಓದೋಕ್ಕೆ ದಿನದ 24 ಅವರ್ ಯಾವ ಥರ ಟೈಮ್ ಅವ್ರು ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅವ್ರ ಕಡೆಯಿಂದ ತಿಳ್ಕೊಳ್ಳೋಣ ನಾವು. ಈಗ ಸ್ಕೂಲಲ್ಲಿ ಇದ್ದಾಗ ನಾರಾಯಣ್ ಸರ್ ಅಂತ ನಮಗೆ ಅವ್ರು ಟೀಚ್ ಮಾಡ್ತಿದ್ದು ಡ್ಯಾನ್ಸ್ಗೆ ಕೊರಿಯೋಗ್ರಫಿ ಆಗ್ಬೋದು ಇಲ್ಲ ಕಾಂಪಿಟೇಷನ್ಗೋಸ್ಕರ. ಸೊ ಅವ್ರು ಸ್ಟೂಡೆಂಟ್ ಆಗಿದೆ ಮೊದಲು. ಆದಮೇಲೆ ನಾರಾಯಣ್ ಸರ್ ಸ್ಟೂಡೆಂಟ್ ಆಗಿರುವಂಥ ದರ್ಶನ್ ಅಣ್ಣ ಮತ್ತು ಗಿರಿ ಅಣ್ಣ ಅವ್ರು ಸ್ಟೂಡೆಂಟ್ ಆಗಿ ಮತ್ತೆ ಈ FTC ಡ್ಯಾನ್ಸ್ ಕ್ಲಾಸ್ ಜಾಯಿನ್ ಆದೆ. ಇಲ್ಲೂ ಕೂಡ ಎಷ್ಟೊಂದು ನನ್ನ ಬಿಟ್ಟು ಇನ್ನೂ ತುಂಬ ಸೀನಿಯರ್ಸ್ ಎಷ್ಟೊಂದು ಜನ ಇದ್ದರೂ ಕೂಡ ಆದರೂ ಕೂಡ ನನ್ನ ನಂಬಿ ಎಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ತಂದುಕೊಟ್ಟಿದ್ದಾರೆ. ಇಬ್ಬರು ಕೂಡ ಆ ರೆಸ್ಪಾನ್ಸಿಬಿಲಿಟೀಸ್ನ ಹಂಗೆ ಉಳಿಸ್ಕೊಳ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಅಷ್ಟು ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟಿರೋದ್ರಿಂದ ಅದು ಹಂಗೆ ಉಳಿಸ್ಕೊತೀನಿ. ಆಮೇಲೆ ಇಬ್ಬರು ಕೂಡ ಅಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ನಮ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವಿಕಾ ಅವ್ರು ಏನು ಹೇಳಿದ್ರು ಅದೇ ರೀತಿ ನಾವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀವಿ. ರೆಸ್ಪಾನ್ಸಿಬಿಲಿಟಿ ಯಾಕೆ ಕೊಟ್ಟಿದ್ದೀವಿ ಅಂದರೆ ಅವಳು ಅದಕ್ಕೆ ಎಬಿಲಿಟಿ ಇದ್ದಾಳೆ, ಮಾಡ್ತಾಳೆ. ಏನೇ ಆದ್ರೂ ಏನೇ ವರ್ಕ್ ಇದ್ದರೂ ನಾವು ಏನು ಹೇಳ್ತೀವಿ ಅದನ್ನು ಪರ್ಫೆಕ್ಟಾಗಿ ಮಾಡ್ತಾಳೆ. ತುಂಬ ಚೆನ್ನಾಗಿ ಸಪೋರ್ಟಿವ್ ಮಾಡ್ತಾಳೆ. ಬರೀ ಡ್ಯಾನ್ಸ್ ಸ್ಟೂಡೆಂಟ್ ಅಂತಲ್ಲ, ನಮ್ಮ ಫ್ಯಾಮಿಲಿ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ದೇವಿಕಾ.
ಸೊ ದರ್ಶನ್ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ದರ್ಶನ್ ಬಂದು ಒಂದು ಸ್ಟೂಡೆಂಟ್ ಆಗಿ ಬಂದು ಸಮ್ಮರ್ ಕ್ಯಾಂಪಲ್ಲಿ 2015ರಲ್ಲಿ ಇಲ್ಲಿವರೆಗೂ 11 ವರ್ಷ ಆಯಿತು. ಅಲ್ಲೂ ಬಂದು ಡ್ಯಾನ್ಸ್ ಕಲಿತು ಕನಕಪುರ FDC ಡ್ಯಾನ್ಸ್ ಕ್ಲಾಸ್ನ ಓಪನಿಂಗ್ ಮಾಡಿಸಿ ಅವನಿಗೆ ಜವಾಬ್ದಾರಿ ಕೊಟ್ಟಿರೋದಕ್ಕೆ ಈ ಲೆವೆಲ್ಗೆ ನಮ್ಮ ಟೀಮು ತಂದಿದ್ದಾನೆ. ಮತ್ತು ಜೂನಿಯರ್ಸು ಕನಕಪುರದ ಎಲ್ಲ ಶಾಲೆಗಳು, ಕಾಲೇಜ್ಗಳು ಮತ್ತು ಮಕ್ಳುಗಳಿಗೆಲ್ಲರಿಗೂ ಕೂಡ ಕೊರಿಯೋಗ್ರಫಿ ಮಾಡ್ತಿದ್ದಾರೆ. ಸೊ ದರ್ಶನ್ ನಂಬರ್ ಹಾಕಿರ್ತೀನಿ ನಾನು ವಿಡಿಯೋದಲ್ಲಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಯಾವುದೇ ಕೊರಿಯೋಗ್ರಫಿ ಇತ್ತು ಅಂತಂದ್ರೂ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಅವ್ರು ಏನೇನು ಡ್ಯಾನ್ಸ್ ಹೇಳ್ಕೊಡ್ತಾರೆ ಮತ್ತು ಎಷ್ಟು ಡ್ಯಾನ್ಸ್ ಹೇಳ್ಕೊಟ್ಟಿದ್ದಾರೆ, ಯಾವ ಸ್ಕೂಲ್ಗಳಿಗೆ ಇವಾಗ ಆಲ್ರೆಡಿ ಅಟ್ ಪ್ರೆಸೆಂಟ್ ಹೇಳ್ಕೊಡ್ತಾ ಇದ್ದಾರೆ, ಮತ್ತು ಅದನ್ನೆಲ್ಲ ತಿಳಿಸ್ಕೊಡ್ತಾ ಹೋಗ್ತಾರೆ. ಮತ್ತು ಈವೆಂಟ್ಗಳೆಲ್ಲ ಏನೇನು ಮಾಡ್ತಿದ್ದಾರೆ ಮತ್ತು ಪ್ರತಿಯೊಂದು ಕೂಡ ಮಾಡ್ತಾರೆ. ಮತ್ತು ದೊಡ್ಡ ದೊಡ್ಡ ಈವೆಂಟ್ಗಳು, ಚಿಕ್ಕದ ಈವೆಂಟ್ಗಳು, ಮತ್ತು ಕೊರಿಯೋಗ್ರಫಿ ಮತ್ತು ಸ್ಕೂಲ್ ಡೇ ಈವೆಂಟ್ಸ್ಗಳೆಲ್ಲ ಪ್ರತಿಯೊಂದು ಕೂಡ ದರ್ಶನ್ ಟೈಮ್ ಕೊಟ್ಟು ಮಾಡ್ತಾ ಇದ್ದಾರೆ. ಅವರ ಎಕ್ಸ್ಪೀರಿಯನ್ಸ್ ಹೇಗಿದೆ ಮತ್ತು ಯಾವ ಸ್ಕೂಲಲ್ಲಿ ಈಗ ಆಲ್ರೆಡಿ ಟೀಚಿಂಗ್ ಕೂಡ ಮಾಡ್ತಾ ಇದ್ದಾರೆ, ಅದನ್ನು ತಿಳ್ಕೊಳ್ತಾ ಹೋಗೋಣ. ದರ್ಶನ್ ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಾನು ಇವಾಗ ಅಟ್ ಪ್ರೆಸೆಂಟ್ FDC ಡ್ಯಾನ್ಸ್ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ ಅಂಡರ್ ಗಿರಿಯಣ್ಣರ ಅಂಡರಲ್ಲಿ. ಸೊ ನಾನು ಆಲ್ಮೋಸ್ಟ್ 12 ಇಯರ್ಸ್ ಆಯಿತು ಇಲ್ಲಿಂದ ಇಲ್ಲಿ ಬಂದು ಕಲಿತು ಮತ್ತು ಇಲ್ಲೂ ಕೊರಿಯೋಗ್ರಾಫರ್ ಆಗಿ ಈಗ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ನಾನು ಫಸ್ಟ್ ಪೋದಾರ್ ಸ್ಕೂಲ್ ಮತ್ತು ಸೆಂಟ್ ಮೈಕಲ್ ಸ್ಕೂಲಲ್ಲಿ ಅಟ್ ಪ್ರೆಸೆಂಟ್ ಡ್ಯಾನ್ಸ್ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಸಣ್ಣ ಪುಟ್ಟ ಕೊರಿಯೋಗ್ರಫಿಸ್ಗಳು ಅದು ಇದು ಮಾಡ್ತೀವಿ. ಹಾಗೆ ನಾವು ತುಂಬ ದೊಡ್ಡ ಸ್ಟೇಜಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀವಿ. ಆಗಸ್ಟ್ 15th ಮತ್ತು 20 ಕನ್ನಡ ರಾಜ್ಯೋತ್ಸವ, ಅದಕ್ಕೆಲ್ಲ ಯಾರೇ ಪ್ರೋಗ್ರಾಮ್ ಕರಲಿ ಇಲ್ಲ ಅಂತ ಅಂದೇ ಹೋಗ್ತೀವಿ. ಕನಕೋತ್ಸವದಲ್ಲಿ ಆಲ್ಮೋಸ್ಟ್ ಲಾಸ್ಟ್ ಇಯರಿಂದ ಜೂನಿಯರ್ಸ್ ಮಾಡ್ತಿದ್ದಾರೆ, ಮತ್ತು 3-4 ಇಯರ್ಸಿಂದ ಸೀನಿಯರ್ಸ್ ಮಾಡ್ತಾಯಿದ್ದೀವಿ. ಸೊ ಹೀಗೆ ನಾವು ದೊಡ್ಡ ದೊಡ್ಡ ಸ್ಟೇಜ್ಗಳಲ್ಲೂ ಕೊರಿಯೋಗ್ರಫಿ ಮಾಡಿದ್ದೀವಿ. ನಡ್ಕೊಂಡು ಹೋಗ್ತಿದೆ. ಎಲ್ಲ ಮಕ್ಕಳು ಬರಲಿ, ಇಂಟ್ರೆಸ್ಟ್ ಇರೋ ಮಕ್ಳುಗಳು ಬರಲಿ, ಅವ್ರಿಗೆ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇದೆ ಖಂಡಿತವಾಗೂ ಬಂದು ಡ್ಯಾನ್ಸಿಗೆ ಜಾಯಿನ್ ಮಾಡಿಸಿ. ಅವ್ರು ಮೊದಲು ಡ್ಯಾನ್ಸ್ ಮಾಡಲಿ, ಮಕ್ಕಳು ಏನು ಇಂಟ್ರೆಸ್ಟ್ ಇರುತ್ತೋ ಅದಕ್ಕೆ ನೀವು ಒಂದು ಪ್ರಾಮುಖ್ಯತೆಯನ್ನು ಕೊಡಿ. ಹಾಗೂ ಕರ್ಕೊಬನ್ನಿ ಮಕ್ಕಳನ್ನ, ಅವರು ಡ್ಯಾನ್ಸ್ ಮಾಡಲಿ, ಒಳ್ಳೆಯದಾಗಿ. ಈಗ ಏನು ನೋಡಿದ್ರಿ, ಇದೆ ನಮ್ಮ FDC ಫ್ಯಾಮಿಲಿ ಹಿಸ್ಟ್ರಿ. ನಾವು ಯಾವ ರೀತಿ ಬೆಳೆದ್ವಿ, ಯಾವ ರೀತಿ ಮಾಡಿದ್ವಿ, ನಾವು ಒಂದು ಗೆಲ್ಲಬೇಕು ಅಂತ ಅಂದರೆ ಎಷ್ಟು ಎಫರ್ಟ್ ಹಾಕ್ತೀವಿ ಅಂತ ನೀವೇ ನೋಡಿದ್ದೀರಾ. ಸೊ ನಾವು ಯಾವುದೇ ರೀತಿ ಈಸಿಯಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನಾವು ಯಾವುದೇ ರೀತಿ ಪ್ರೈಸಸ್ನ ಗೆದ್ದಿಲ್ಲ. ಗೆದ್ದರೆ ಏನಾದರೂ ಅದು ವಿತ್ ನಮ್ಮ ಸಪೋರ್ಟಿಂದ, ನಮ್ಮ ಎಫರ್ಟಿಂದ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಡ್ಯಾನ್ಸ್ ಕ್ಲಾಸ್ನ ನೀವೇನಾದರೂ ಫಾಲೋ ಮಾಡಬೇಕು ಅಂದರೆ ಸೋಷಿಯಲ್ ಮೀಡಿಯಾಗಳಿದೆ, ಇನ್ಸ್ಟಾಗ್ರಾಮಲ್ಲಿದೆ, ಯೂಟ್ಯೂಬಲ್ಲಿದೆ, ಹಾಗೂ ಫೇಸ್ಬುಕ್ಕಲ್ಲಿದೆ. ಸೊ ನಮ್ಮದು ID ಬಂದು FDC ಕನಕಪುರ ಇನ್ಸ್ಟಾಗ್ರಾಮಲ್ಲಿದೆ, FDC ಕನಕಪುರ ಅಂತ ಯೂಟ್ಯೂಬಲ್ಲಿ ಕೂಡ ಇದೆ. ನೀವು ಸರ್ಚ್ ಮಾಡ್ಬೋದು. ನಮ್ಮ ಡ್ಯಾನ್ಸ್ ಕ್ಲಾಸ್ ಬಗ್ಗೆ ವೀಡಿಯೋಸ್ ಆಗಲಿ ಇನ್ನೊಂದು ಏನೇ ಮಾಹಿತಿ ಬೇಕಾದರೂ ನೀವು ಅದರಲ್ಲಿ ನೋಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಕೂಡ ಅದರಲ್ಲಿ ಮೆನ್ಷನ್ ಆಗಿದೆ. ಸೊ ನಿಮ್ಮ ಇಂಟ್ರೆಸ್ಟೆಡ್ ಪರ್ಸನ್ಸ್ ಯಾರಾದರೂ ನಿಮ್ಮ ಮಕ್ಳಿಗೆ ಏನಾದರೂ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕರ್ಕೊಂಬಂದು ನಮ್ಮ ಟೀಮ್ ಜಾಯಿನ್ ಮಾಡಿ. ನಿಮ್ಮ ಮಕ್ಕಳಿಗೆ ನಾವು ಒಳ್ಳೆ ಡ್ಯಾನ್ಸ್ ಕಲಿಸ್ಕೊಡ್ತೀವಿ ಅಂತ ನಾನು ಭರವಸೆ ನಾನು ಕೊಡ್ತೀನಿ ಈ ದಿನ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅಕ್ಷಯ್. ನಾನು ಈ ವರ್ಷ ಜಾಯ್ನ್ ಆದೆ FDC ಕನಕಪುರಕ್ಕೆ. ಸೊ ಆ್ಯಕ್ಚುಲಿ ಬಂದು ನಾನು FDC ಕನಕಪುರ ಟೀಮ್ನ ನಾನು ಸಿನ್ಸ್ ಫ್ರಮ್ 12 ಇಯರ್ಸಿಂದ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ನಾನು ಇವ್ರ ಪ್ರೋಗ್ರಾಮ್ನ ಎಲ್ಲೆಲ್ಲಿ ನೋಡಿದ್ದೀನಿ ಅಂದರೆ ಕನಕಪುರದಲ್ಲಿ ಕನಕೋತ್ಸವ ಟೈಮಲ್ಲಿ ವಾಚ್ ಮಾಡಿದ್ದೀನಿ. ಆ್ಯಂಡ್ ರಿಪಬ್ಲಿಕ್ ಡೇನಲ್ಲಿ ಸುಮಾರು ಜನ ಮಕ್ಕಳುಗಳಿಗೆ ಇವರೇ ಟೀಚ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಸಮ್ ಪ್ರೋಗ್ರಾಮ್ಸ್ ಲೈಕ್ ಶಿವರಾತ್ರಿ ಇದನ್ನೆಲ್ಲ ಇವರೇ ಟೀಚ್ ಮಾಡಿದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ನಾನು FDC ಕನಕಪುರನ ನಾನು 6 ಇಯರ್ಸ್ ಇದ್ದಾಗ ನಾನು ಕನಕಪುರದಲ್ಲಿ ಇವ್ರ ಪ್ರೋಗ್ರಾಮ್ನ ವಾಚ್ ಮಾಡ್ಕೊಂಡು ಬರ್ತಾಯಿದ್ದೆ. ಕನಕೋತ್ಸವದೆಲ್ಲ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಈ ವರ್ಷ ನಾನು ಈ ಟೀಮ್ಗೆ ಜಾಯ್ನ್ ಆಗಿದ್ದೀನಿ ಅಂದರೆ ಆ್ಯಕ್ಚುಲಿ ಐ ಆಮ್ ಅ ಲಕ್ಕಿ ಫೆಲೋ ಇನ್ ದಿಸ್ ಇಯರ್. ಸೊ ಥ್ಯಾಂಕ್ ಯು ಗೈಸ್.